ನಮಸ್ಕಾರ. ನಾನು ಹಿರೇಮನಿ ಗಾಳಪ್ಪ ಅಂತೇಳಿ KPCC ರಾಜ್ಯ ಕಾರ್ಯದರ್ಶಿಗಳು ಕಾರ್ಮಿಕ ವಿಭಾಗ. ನಾನು ಕುಕ್ನೂರು ಪೊಲೀಸ್ ಸ್ಟೇಷನ್ಗೆ ನನ್ನ ಸಂಬಂಧಿಕರ ಒಂದು ವಿಷಯಕ್ಕೆ ಬಂದಿದ್ದೆ. ಅಲ್ಲಿ ಬಂದ ಸಂದರ್ಭದಲ್ಲಿ ನನ್ನ ಸಂಬಂಧಿಕರಿಗೆ ನ್ಯಾಯ ಕೊಡಿಸಿ ಅಂತೇಳಿ PSS ಅವರಿಗೆ ಹೇಳಿದಾಗ ಅವರು ನೇರವಾಗಿ ನನ್ನ ಕುತ್ತಿಗೆ ಪಟ್ಟಿ ಹಿಡಿದು, ನೀವೆಲ್ಲ 500 ರೂಪಾಯಿಗೋಸ್ಕರ ಚಿಲ್ಲರೆ ಕೆಲಸ ಮಾಡುವ ನಿಮ್ಮ ಬಗ್ಗೆ ನನಗೆ ಗೊತ್ತದ, ರಾಜ್ಯಾದ್ಯಂತ ನೀವು ಏನು ಮಾಡ್ತೀರಿ ಗೊತ್ತದ ನನಗೆ, ನಿಮ್ಮಿಂದ ನಾವೇನು ಪಾಠ ಮಾಡೋಕ್ಕಾಗಿಲ್ಲ ಅಂಥೇಳಿ ನನಗೆ ಜಾತಿ ನಿಂದನೆ ಮಾಡಿ, ನನಗೆ ಅಲ್ಲಿ ಕ್ಯಾಮ್ರಾ ಕೂಡ ಇದೆ ನೋಡ್ಬೋದು ನೀವು, ನನಗೆ ಸಿಕ್ಕಾಪಟ್ಟೆ ಬಡೋದು, ಬಟ್ಟೆಗೆ ಹೋಗಿರ್ತಾರೋ ಆ ಥರನೂ ಕೂಡ ನನಗೆ ಹಿಂಸೆ ಕೊಟ್ಟರು. ಈ ಥರ ಎದಿಮೆ ಹಿಡ್ಕೊಂಡು ಸಿಕ್ಕಾಪಟ್ಟೆ ಹೊಡೆದ್ರು. ಮತ್ತು ನನಗೆ ತಲೆಗೆ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ. ತುಂಬ ಪೇನ್ ಆಗ್ತಾಯಿದೆ, ನನಗೆ ಡಿಪ್ರೆಷನ್ಗೆ ಹೋಗೋ ರೀತಿಯಲ್ಲಿ ಆಗ್ತಿದೆ. ಈಗ ಜಸ್ಟು ಆಸ್ಪತ್ರೆಯಲ್ಲಿ ತೋರಿಸ್ಕೊಂಡು ಬಂದು ಒಂದು ಇಂಜೆಕ್ಷನ್ ಮಾಡಿದ್ದಾರೆ ಮೇಡಮ್ ಅವರು. ಇವಾಗ ಸ್ವಲ್ಪ ಸುಧಾರಿಸ್ಕೊಂತಿದ್ದೀನಿ. ಇಲ್ಲೆಲ್ಲ ತುಂಬ ಪೇನ್ ಆಗ್ತಿದೆ, ಕೈ ಎತ್ತಕ್ಕಾಗ್ತಾಯಿಲ್ಲ, ಆ ಥರ ಬಡಿದಿದ್ದಾರೆ. ನಾವಿಲ್ಲಿ ಕರ್ನಾಟಕದಲ್ಲಿದ್ದೀವೋ ಏನು ಬೇರೆ ರಾಜ್ಯದಲ್ಲಿದ್ದೀವೋ ಬೇರೆ ದೇಶದಲ್ಲಿದ್ದೀವೋ ಅಂತಂದೇಳಿ ನನಗೆ ಫೀಲ್ ಆಗ್ತಾಯಿದೆ. ಇಂಥ ಒಬ್ಬ ಅಧಿಕಾರಿಗಳು ಏನೋ ಪೊಲೀಸ್ ರಕ್ಷಣೆ ಮಾಡ್ತಾ ಇದ್ದಾರೋ ಅಥವಾ ಏನು ಸಾಮಾನ್ಯ ಜನರನ್ನ ಏನು ನರ ಬಲಿ ಮಾಡ್ತಾ ಇದ್ದಾರೋ ಅಂತ ಗೊತ್ತಾಗ್ತಾಯಿಲ್ಲ ನನಗೆ. ತುಂಬ ನೋವಾಗುತ್ತೆ. ಇವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರೋದಕ್ಕೆ ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅವಮಾನ ಮಾಡ್ತಾ ಇದ್ದಾರೆ ಇವರು. ನಾನು ಎಷ್ಟೋ ಸರಿ ಸರ್ ನಾನು ಹೇಳಕ್ಕೆ ಬಿಡಿ ಸರ್ ಅಂತ ಹೇಳಿದ್ರು ಕೂಡ ನನಗೆ ಹೇಳಕ್ಕೆ ಬಿಡಲಿಲ್ಲ, ಬಿಡೋಕ್ಕೆ ಸಮಯನೇ ಕೊಡಲಿಲ್ಲ ನನಗೆ. ಹಂಗೆ ಹೊಡೆದ ಮಾಡಿದ್ರು ನನಗೆ. ಮತ್ತೆ ನೀನು ತಾಕತ್ತಿದ್ರೆ ಏನು ಮಾಡ್ಕೊಳ್ತೀನಿ, ಕ್ಯಾಮ್ರಾ ಮುಂದೆ ಹೋಗಿ ನನ್ನ ಎತ್ತಿ ಬಡಿದ್ರು ನನಗೆ, ಬಟ್ಟೆ ಥರ ಬಡಿದ್ರು ನನಗೆ. ತುಂಬ ನೋವಾಗ್ತಿದೆ ನನಗೆ. ಯಾಕೆ ಸರ್ ನಾನು ಕೇಳಿ ಸರ್, ನನ್ನ ಮಾತು ಕೇಳಿ ಸರ್ ಅಂದ್ರೆ ನನಗೆ ಮಾತಾಡೋಕ್ಕೆ ಬಿಡಲಿಲ್ಲ ನನಗೆ. ಆ ಥರ ಹಿಂಸೆ ಕೊಟ್ಟು ನನಗೆ ಹೊಡೆದಿದ್ದಾರೆ. ದಯವಿಟ್ಟು ನನಗೆ ನ್ಯಾಯ ಬೇಕು ಅಂತ ರಕ್ಷಕರು ಇರಬಾರ್ದು ರಾಜ್ಯದಲ್ಲಿ. ಎಲ್ಲ ನನ್ನ ಮಾದಿಗ ಸಮುದಾಯದವರಿಗೆ ಎಲ್ಲರಿಗೂ ನಾನು ವಿನಂತಿ ಮಾಡ್ಕೊಳ್ತಿದ್ದೀನಿ, ದಯವಿಟ್ಟು ಬಂಧುಗಳೇ ನನಗೆ ನ್ಯಾಯ ಕೊಡಿಸಿ. ಈ ರೀತಿ ಆಗಿದ್ದು ನನಗೆ ತುಂಬಾ ನೋವಾಗ್ತಾಯಿದೆ ನನಗೆ. ಅದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇಂಥವ್ರೊಬ್ಬರು ಇದ್ದಾರೆ, ರಾಕ್ಷಸರ ಥರ ಇದ್ದಾರೆ ಅಂತೇಳಿ ನಂಗೆ ನೋವಾಗುತ್ತೆ. ನಾನು ರಾಕ್ಷಸ ಅನ್ನೋ ಪದ ಯಾಕೆ ಉಪಯೋಗ ಮಾಡ್ತಾಯಿದ್ದೀನಿ ಅಂತಂದರೆ, ನಾನು ಬಡಿದಿರ್ತಕ್ಕಂಥದ್ದನ್ನು ವಿಡಿಯೋ ಸಮೇತ ನೋಡಿ ನೀವು ಅವರು ಏನು ಮನುಷ್ಯರೋ ಅಥವಾ ರಾಕ್ಷಸರೋ ಅಂತ ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ನೋಡಿಬೇಕು ವಿಡಿಯೋ, ಅದನ್ನು ಫುಟೇಜ್ ತೆಗೆಸಿ ನೋಡಿ. ಧನ್ಯವಾದಗಳು.